ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಗೆ ಸ್ಕೂಲ್ ಮುಟ್ಟ പോകുന്നിಲ್ಲ ಎನ್ನ ಮಗನ. ಅವಳು ಯೂನಿಫಾರ್ಮ್ ಬೊಕ್ಕ ಬುಕ್ಸ್ ಪೂರ ಕೊರೊಂದುಲ್ಲೇರು. ಸೊ ಅಲ್ಪ ದಾದ ಬೇತೆ ಫಂಕ್ಷನ್ ಉಂಡುಗೆ ಈಗ ನನಗೆ ಗೊತ್ತುಜಿ ಅಲ್ಪ ಹೋದು ಪೈನದೇ ಆಟೋ ಬರ್ತಡು. ನಮ್ಮ ಸ್ಕೂಲು ಪೋಂದುಲ್ಲ ಆಟೋಡು ಎಂತುಲಿ ಕುಹನ ಸ್ಕೂಲು ಎಜುಕೇಷನ್ ಮಾತ್ರ ಅಂದತ್ತು ಭರತನಾಟ್ಯ ಪೂರ ಕಲ್ಪವೇರು. ನಮ್ಗೆ ಇಷ್ಟೆತ್ತನ ಪಂದಾಂಡ ಭರತನಾಟ್ಯ ಕ್ಲಾಸ್ ಪೂರ ಪಾಡೋಲಿ ಲಾಯ್ಕ್ ಮಲ್ತು ಕಲ್ಪವೇರು. ತುಲೆ ಜೋಕ್ಲು ಕಲ್ತೊಂದುಲ್ಲ ಲಾಯ್ಕ್ ಮಲ್ತು. ಇವತ್ತಿನಿಂದ ಅದನ್ನು ಮುಂದುವರಿಸಿಕೊಂಡು ನಮ್ಮ ಆರೋಗ್ಯವನ್ನು ವೃದ್ಧಿಗೊಳಿಸುವ ಎಂಬ ನಿಟ್ಟಿನಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಇವರ ನೀವೆಲ್ಲ ಶಾಲೆಯಲ್ಲಿ ಯೋಗ ಮಾಡ್ತಾ ಇದ್ದೀರಲ್ಲ, ಪ್ರಾಣಾಯಾಮ ಧ್ಯಾನ ಎಲ್ಲ ಮಾಡ್ತಾ ಇದ್ದೀರಲ್ಲ. ಸೊ ಯಾರಿಗಾದ್ರೂ ಹೇಳ್ಬೋದಾ ಇದರಿಂದ ಏನು ಪ್ರಯೋಜನ? ಯಾರಾದ್ರೂ ಒಬ್ಬರಿಗೆ ಯೋಗದಿಂದ ಏನು ಪ್ರಯೋಜನ, ಯಾಕೋಸ್ಕರ ಯೋಗ ಮಾಡ್ಬೇಕು ಅಂತ? ಈಗ ನೀವು ತುಂಬಾ ಬೇಜಾರಲ್ಲಿದ್ರೆ ನಿಮ್ಮ 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 ಯೋಚನೆಗಳು ಹೇಗೆ ಇರ್ತದೆ? ಎಲ್ಲ ಬೇಜಾರಿನ ಯೋಚನೆ ಅಲ್ಲ. ನೀವು ತುಂಬಾ ಕೋಪದಲ್ಲಿದ್ರೆ ನಿಮ್ಮ ಯೋಚನೆಗಳೆಲ್ಲ ಕೋಪದ ಯೋಚನೆ. ನಿಮ್ಮ ಅಂದ್ರೆ ಕೋಪ ಯಾವುದು, ಬೇಜಾರು ಯಾವುದು, ಎಲ್ಲ ಭಾವನೆ. ಸೊ ಆ ಭಾವನೆಯನ್ನು ನಾವು ಹತೋಟಿಯಲ್ಲಿ ಇಟ್ಕೊಂಡ್ರೆ, ಕೋಪವೇ ಬರದಿದ್ರೆ ನಿಮ್ಗೆ ಇಲ್ಲಿ ಕೋಪದ ಯೋಚನೆಗಳು ಬರಲ್ಲ. ಇದು ನಮ್ಮನ್ನು ಒಂದು ಶಾಂತಯುತವಾಗಿರುವ ಹಾಗೆ ಮಾಡುವಾಗ ನಮ್ಮ ಯೋಚನೆ ಸಹ ಹಾಗೆ ಇರ್ತದೆ ಅಂತ ಅದನ್ನು ಮಾಡುವ ಶಕ್ತಿ ಯೋಗಕ್ಕೆ ಉಂಟು. ಓಕೆ, ಯಾಕೆ ಅದನ್ನು ಮಾಡುವ ಶಕ್ತಿ ಯೋಗಕ್ಕೆ ಉಂಟು ಅಂತ ಹೇಳಿದ್ರೆ, ಈಗ ನಿಮ್ಗೆ ಬ್ರೀಫ್ ಆಗಿ ಹೇಳ್ಬೇಕಾದ್ರೆ, ಇದೊಂದು ಮನುಷ್ಯ. ನಾನು ಹೇಳಿದ್ದೇನೆ, ಬಲಭಾಗದಿಂದ ಟರ್ನ್ ಮಾಡಿ 12 ಸಲ ಮತ್ತೆ ಎಡಭಾಗದಿಂದ 12 ಸಲ ಕ್ಲೀನ್ ಮಾಡಿದ್ರೆ ಇದು ದಿವಸಕ್ಕೆ ಎಷ್ಟು ಹೊತ್ತು ಬೇಕಾದ್ರೂ ಮಾಡ್ಬೋದು, ಎಷ್ಟು ಸಲ ಬೇಕಾದ್ರೂ ಮಾಡ್ಬೋದು. ನಮ್ಮ ಕಣ್ಣಿನ ಶಕ್ತಿ ಉಂಟಲ್ಲ, ಅದು ಪೂರಾ ಪಾಸಿಟಿವ್ ಆಗ್ತದೆ. ಎತ್ತವರು ಜಾಯಿನ್ ಮಾಡ್ಬೋದು ಪ್ಲೀಸ್. 5, 6, 7, 8, 9, 10, 11, 12. ಇನ್ನು ನೆಕ್ಸ್ಟ್ ಮೂವ್ಮೆಂಟ್ ಇದು 1, 2, 3, 4, 5, 6, 7, 8, 9, 10, 11, 12. Next movement 1, 2, 3, 4, 5. ಹಿಡಿದುಕೊಳ್ಳಿ. ಮತ್ತೊಮ್ಮೆ ಸಲೀಸಾಗಿ ಹೊಟ್ಟೆಯನ್ನು ಒಳಗೆ ಒತ್ತಿ ಹಿಡಿದುಕೊಳ್ಳಿ. ಹೊಟ್ಟೆಯನ್ನು ಒಳಗಿಟ್ಟುಕೊಂಡು ಉಸಿರು ಹೊರಗೆ ಬಿಡಿ. ಉಸಿರನ್ನು ಸಂಪೂರ್ಣವಾಗಿ ಹೊರಗೆ ಬಿಡಿ. ನಿಧಾನವಾಗಿ ಹೊಟ್ಟೆಯು ಹೊರಗೆ ಬರುತ್ತಿರುವಂತೆಯೇ ಉಸಿರೆಳೆದುಕೊಳ್ಳಿ. ಸಲೀಸಾಗಿ ಸಂಪೂರ್ಣವಾಗಿ ಹಿಡಿದುಕೊಳ್ಳಿ. ಹೊಟ್ಟೆಯು ಒಳಕ್ಕೆ ಹೋಗುತ್ತಿರುವಂತೆಯೇ ಉಸಿರನ್ನು ಹೊರಗೆ ಬಿಡಿ. ಹಿಡಿದುಕೊಳ್ಳಿ. ಹಿಡಿದಿಟ್ಟುಕೊಳ್ಳುವುದನ್ನು ಮುಂದುವರಿಸಿ ಮತ್ತು ಗಂಟೆಯ ಹೊಡೆತದೊಂದಿಗೆ ಉಸಿರೆಳೆದುಕೊಳ್ಳುವುದನ್ನು ಪ್ರಾರಂಭಿಸಿ. ಲಯದೊಂದಿಗೆ ಮಾಡಿ. ಹಿಡಿದಿಟ್ಟುಕೊಳ್ಳಿ. ಉಸಿರು ಹೊರಗೆ ಬಿಡಿ. 5 ಸಲ ಮಾಡಿ. ದೀರ್ಘ ಉಸಿರಾಟ. ಜೀವಿಯಾಗಿದ್ದಾರೆ ಅವರಿಗೆ ಹೇಳಿ, ಆತ್ಮ ನಮಸ್ತೆ, ನಾನು ನಿಮ್ಮಲ್ಲಿರುವ ದೈವತ್ವವನ್ನು ವಂದಿಸುತ್ತೇನೆ. ಆಧ್ಯಾತ್ಮಿಕ ವಿಕಾಸವು ಒಂದು ಪ್ರಕ್ರಿಯೆ, ಅದು ಸಮಯ ಮತ್ತು Vocabulary to
to witness the symbolic distribution of uniform and study material by the MRPL organization. Every year, MRPL sponsors uniform and books for all the students of our institution. Similarly, Purnita and Murtya, second standard Murthy, third standard Alamkiti, fourth standard Brinda, ಹಾಗೂ ಶಾಲಾ ಅಧ್ಯಾಪಕರಿಗೆ ಹಾಗೂ ಮತ್ತೆ ಹಾಗೂ ಪೋಷಕ ಬಾಂಧವರು ಹೆಚ್ಚಿನ ಬೇಡುವಂತೆ MRPL ಸಂಸ್ಥೆ ಕಳೆದ ಕೆಲವು ವರ್ಷಗಳಿಂದ ಯೂನಿಫಾರ್ಮ್ ಮತ್ತು ನೋಟ್ ಬುಕ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೆ. ಇದು ಒಳ್ಳೆ ಕೆಲಸ. ಆ್ಯಕ್ಚುಲಿ ಯಾವುದೋ ಶಾಲೆಗೆ ಮುಖ್ಯ